ಬರ್ತಕ್ಕಂಥದ್ದು ಲಾಭ ಆದರೂ ಏನು, ಇದನ್ನ ಯಾರು ಮಾಡಿದ್ದಾರೆ ಅನ್ನುವ ಒಂದು ಪ್ರಶ್ನೆಯನ್ನ ಸೂತ ಮಹಾಮುನಿಗಳಿಗೆ ಕೇಳಿದಾಗ ಆ ಸೂತ ಮಹಾಮುನಿಗಳು ವಿವರಣೆಯನ್ನು ನೀಡ್ತಾರೆ. ಭಗವಾನ್ ಮಹಾವಿಷ್ಣುವಿನ ಪುತ್ರರೇ ಪಿತಾಮಹ ಬ್ರಹ್ಮ. ಆ ಬ್ರಹ್ಮನ ಮಗ ಕಶ್ಯಪ ಬ್ರಹ್ಮ. ಆತನಿಗೆ ದಕ್ಷ ಪುತ್ರಿಯರಾದ ಇಬ್ಬರು ಸಾಕು ಮಕ್ಕಳು. ಅವರಲ್ಲಿ ಕುಷ್ಟಲಿ ಎಂಬುವಳೊಬ್ಬಳು ಮಹಾಸಾಧ್ವಿ, ಪರಮ ಪವಿತ್ರೆ. ಈಕೆಯ ಮಗನೇ ಕಿಷ್ಕಿಂಧ ರಾಜ್ಯವನ್ನು ನಿರ್ಮಿಸಿ ಕಪಿಗಳನ್ನು ಆಳಿದ ದೊರೆ. ಇವನಿಗೆ ವೃಕ್ಷ ಎಂಬ ಮಗ. ಆತನ ಮಕ್ಕಳೇ ವಾಲಿ ಮತ್ತು ಸುಗ್ರೀವರು ಹಾಗೂ ಅಂಜನಾದೇವಿ. ಈ ಅಂಜನಾದೇವಿ ಹಾಗೂ ಕೇಸರಿ ದಂಪತಿಗಳಿಗೆ ವಾಯುದೇವನ ಪರಮಾನುಗ್ರಹದಿಂದ ಜನಿಸಿದವನೇ ಆಂಜನೇಯ. ಈ ಆಂಜನೇಯ ಜನಿಸಿದ ಕ್ಷಣದಿಂದಲೂ ಮಹಾ ಜ್ಞಾನಿಯಾಗಿರ್ತಾನೆ, ಮಹಾ ಭಗವತ್ ಭಕ್ತನಾಗಿರ್ತಾನೆ. ಚಿಕ್ಕ ವಯಸ್ಸಿನಿಂದಲೇ ಸೂರ್ಯನಿಂದ ಸಕಲ ಶಾಸ್ತ್ರಗಳನ್ನು, ಇಂದ್ರನಿಂದ 9 ಬಗೆಯ ವ್ಯಾಕರಣಗಳನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ನವ ವ್ಯಾಕರಣ ಪಂಡಿತ, ಸರ್ವವಿದ್ಯಾ ಪಾರಂಗತ ಎಂಬ ಕೀರ್ತಿಯನ್ನು ಪಡಿತಾನೆ. ಚಿಕ್ಕ ವಯಸ್ಸಿನಲ್ಲೇ ಮಹಾಪರಾಕ್ರಮಶಾಲಿಯಾದ ಆಂಜನೇಯನು ಒಂದು ದಿನ ಸೂರ್ಯಮಂಡಲದಲ್ಲಿ ಸೂರ್ಯನನ್ನು ನೋಡಿ ಆ ಸೂರ್ಯನನ್ನ ಹಣ್ಣಿನಂತೆ ಭಾವಿಸಿ ಆ ಸೂರ್ಯನನ್ನ ತಿನ್ನೋದಕ್ಕೆ ಹೋಗ್ತಾನೆ. ಆಗ ಸೂರ್ಯ ಕುಪಿತಗೊಂಡು ಆಂಜನೇಯನ ಕೆನ್ನೆಗೆ ಹೊಡಿತಾನೆ. ಆ ಕೆನ್ನೆಗೆ ಹೊಡೆದಾಗ ಆತನ ಕೆನ್ನೆ ಊದ್ತದೆ. ಅವತ್ತಿನಿಂದ ಅವನನ್ನ ಹನುಮ ಅಂತ ನಾವು ಕರೀತೇವೆ. ಈ ಹನುಮಂತ ಅವನ ಸೋದರ ಮಾವನದಿಂದ ಸುಗ್ರೀವನಿಂದ ಎಲ್ಲ ತರಹದ ವಿದ್ಯೆಯನ್ನು ಕಲಿತು ಬೆಳೆದು ಸಕಲ ವಿದ್ಯಾ ಪಾರಂಗತನಾಗಿ, ಮಹಾತ್ಮನಾಗಿ, ತೇಜಸ್ವಿಯಾಗಿ, ಸಾಧನೆಗಳಿಂದ ಕೂಡಿ ಎಲ್ಲರಿಗೂ ಪ್ರೀತಿಪಾತ್ರನಾಗಿದ್ದಂತಹ ವೀರನಾಗಿರ್ತಾನೆ. ಹನುಮಂತನಿಗೆ 16ನೇ ವಯಸ್ಸಿನಾದಾಗ ಶ್ರೀರಾಮನನ್ನ ಋಷ್ಯಮುಖದಲ್ಲಿ ಭೇಟಿಯಾಗ್ತಾನೆ. ಹನುಮಂತ ಮೈ ಮರೆತು ತನ್ನ ಸ್ವಾಮಿಯ ಪಾದಾರವಿಂದಗಳಿಗೆ ನಮಸ್ಕರಿಸಿ ಕೈ ಜೋಡಿಸಿ ನಿಂತು ಬಿಡ್ತಾನೆ. ಹನುಮಂತ ಜ್ಞಾನ, ಬಲ, ತೇಜಸ್ವಿಗಳಿಂದ ಅರಿತ ಶ್ರೀರಾಮಚಂದ್ರ ಪ್ರಭುವು ತನ್ನ ಸ್ನೇಹವನ್ನ ಆತನಿಗೆ ದಯಪಾಲಿಸಿ ಅನುಗ್ರಹಿಸ್ತಾನೆ. ಈ ಆಂಜನೇಯ ಜಗನ್ಮಾತೆ ಸೀತಾದೇವಿಯ ವಿರಹದಿಂದ ನೊಂದ ರಘುಕುಲ ಶಿರೋಮಣಿಯಾದಂತಹ ರಾಮನಿಗೆ ಹನುಮಂತನ ಸಖ್ಯದಿಂದ ಸುಗ್ರೀವಾದಿಗಳ ಪರಿಚಯವಾಗಿತ್ತು. ಅಹಂಕಾರದಿಂದ ಮತ್ತನಾದ ವಾಲಿಯ ವಧೆಯನ್ನು ಮಾಡಿದ ಶ್ರೀರಾಮನು ರಾವಣನಿಂದ ಅಪಹೃತಳಾದ ಸೀತೆಯನ್ನು ಹುಡುಕಲು ಕಪಿರಾಜನ ಸಹಾಯವನ್ನು ಬೇಡ್ತಾನೆ. ದಿಕ್ಕುಗಳಲ್ಲಿಯೂ ಕಪಿಯೋಧರು ಹೊರಟಾಗ ಧೀರನಾದ ಹನುಮಂತನ ಅಖಂಡ ಬಲವನ್ನು ಅರಿತ ಬ್ರಹ್ಮನ ಪುತ್ರ ಜಾಂಬವಂತನು ತನ್ನ ವೃದ್ಧಾಪ್ಯದಿಂದ ಆ ರಾಮನಿಗೆ ಹೇಳ್ತಾನೆ, ಈ ಒಂದು ಸೀತಾಪಹರಣದಲ್ಲಿ ಆ ಸೀತೆಯ ಶೋಧನೆಗೆ ಈ ಒಂದು ಸಮುದ್ರವನ್ನು ದಾಟಿ ನನಗೆ ಹೋಗೋಕ್ಕಾಗೋದಿಲ್ಲ. ಆದರೆ ನಮ್ಮಲ್ಲೊಬ್ಬ ಬಲಶಾಲಿ ಪರಾಕ್ರಮನಾದಂತಹ ಒಬ್ಬ ಹನುಮಂತನಿದ್ದಾನೆ, ಆತನನ್ನ ಈ ಕಾರ್ಯಕ್ಕೆ ನಾನು ನಿಯೋಜನೆ ಮಾಡ್ತೀನಿ ಅಂತ ಹೇಳಿ ರಾಮನಿಗೆ ಆ ಜಾಂಬವಂತ ಹೇಳಿದಾಗ ಆ ಆಂಜನೇಯನೇ ಸಮರ್ಥನು ಅಂತ ಹೇಳಿ ಆತನನ್ನ ಜಾಂಬವಂತ ಹುರಿದುಂಬಿಸ್ತಾನೆ. ದಕ್ಷಿಣಕ್ಕೆ ಹೊರಟ ವಾಯುಪುತ್ರ ರಾಮದೂತನಾದ ತನ್ನ ಕೆಲಸವನ್ನು ತುಂಬಾ ಯುಕ್ತಿಯಿಂದಲೂ ರಾಮಭಕ್ತಿಯಿಂದಲೂ ನೆರವೇರಿಸಿ ಲಂಕೆಯನ್ನು ತಲುಪ್ತಾನೆ. ಸಾಗರವನ್ನು ಒಂದೇ ನೆಗೆತಕ್ಕೆ ದಾಟಿ ಲಂಕಿಣಿಯನ್ನು ಕೊಂದು ಸುರಸೆಯನ್ನು ಮೆಚ್ಚಿಸಿ ರಾವಣನ ಅರಮನೆಯನ್ನು ತಲುಪಿ ಅಶೋಕವನದಲ್ಲಿ ತಪಸ್ವಿನಿಯಂತೆ ನಿರಾಹಾರಿಯಾಗಿ ರಾಮಧ್ಯಾನದಲ್ಲಿ ಮುಳುಗಿದ್ದ ಸೀತಾಮತಿಯನ್ನು ನೋಡ್ತಾನೆ. ಶ್ರೀರಾಮಚಂದ್ರನ ಲೋಕಮೋಹಕ ನಯನ ಮನೋಹರ ಅಲೌಕಿಕ ರೂಪವನ್ನ ಆಕೆಯ ಮುಂದೆ ವರ್ಣಿಸಿ ತನ್ನನ್ನು ಶ್ರೀರಾಮನ ದೂತನೆಂದು ಪರಿಚಯಿಸಿಕೊಳ್ತಾನೆ. ಪ್ರಭುವಿತ್ತ ಮುದ್ರಿಕೆ ಯುಂಗರವನ್ನು ಆಕೆಗೆ ಭಕ್ತಿಯಿಂದ ಕೊಟ್ಟ ಹನುಮಂತನು ಆ ದೇವಿಯತ್ತ ಚೂಡಾಮಣಿಯನ್ನು ಶ್ರೀರಾಮನಿಗೆ ತಲುಪಿಸಲು ಭಾರ ಹೊತ್ತು ಮರಳಿ ಬರುವಾಗ ಹಾದಿಯಲ್ಲಿ ಅನೇಕ ರಾಕ್ಷಸರನ್ನು, ಅಕ್ಷಯ ಕುಮಾರರನ್ನು ಸಂಹರಿಸಿ ಲಂಕಾ ನಗರವನ್ನು ತನ್ನ ಬಾಲಕ್ಕೆ ರಾಕ್ಷಸರು ಕಚ್ಚಿದ ಬೆಂಕಿಯಿಂದಲೇ ಧ್ವಂಸ ಮಾಡಿ ಸೀತಾಮಾತೆಯ ಆಶೀರ್ವಾದವನ್ನು ಪಡೆದು ಸಂದೇಶವನ್ನು ಹೊತ್ತು ಶ್ರೀರಾಮನ ಪಾದಾರವಿಂದಗಳ ಬಳಿಗೆ ಬಂದನು ಧೀರ ಹನುಮಂತ. ಶ್ರೀರಾಮಚಂದ್ರನಿಗೆ ಪರಮಾನಂದವಾಗಿ ಆನಂದಾಶ್ರುಗಳಿಂದ ಹನುಮಂತನನ್ನು ಆಲಂಗಿಸಿ ಬಹುವಾಗಿ ಆತನನ್ನು ಹೊಗಳಿ ಅನುಗ್ರಹಿಸ್ತಾನೆ. ಮುಂದೆ ಕಪಿಸೈನ್ಯದೊಡನೆ ಲಂಕಾನಗರಿಯನ್ನು ತಲುಪಿ ಇಂದ್ರಜಿತ್ತು ಮೊದಲಾದ ರಾವಣ ಪುತ್ರರ ಅಹಂಕಾರವನ್ನು ಅಳಿಸಿ ಯುದ್ಧದಲ್ಲಿ ಮೂರ್ಛಿತನಾದ ಲಕ್ಷ್ಮಣನನ್ನು ಸಂಜೀವಿನಿ ಪರ್ವತವನ್ನು ಹೊತ್ತು ತಂದು ರಕ್ಷಿಸ್ತಾನೆ. ರಾವಣನ ಅಹಂಕಾರವನ್ನು ಅಡಗಿಸುವುದರಲ್ಲಿ ಹನುಮಂತನೇ ಮೊದಲನೆಯವನು. ರಾವಣ ಮಹಾಸಂಗ್ರಾಮದಲ್ಲಿ ರಾವಣಾವಧೆಯಾದ ಮೇಲೆ ಆತನ ತಮ್ಮ ವಿಭೀಷಣನಿಗೆ ಲಂಕಾ ರಾಜ್ಯಾಭಿಷೇಕವನ್ನು ಮಾಡಿ ಶ್ರೀರಾಮನು ಪುಷ್ಪಕ ವಿಮಾನದಲ್ಲಿ ಕುಳಿತು ಅಯೋಧ್ಯೆಗೆ ಹಿಂತಿರುಗುತ್ತಾನೆ.
ಶ್ರೀರಾಮನ ಪಾದಭಕ್ತನಾದ ಹನುಮಂತ ಆತನನ್ನೇ ಸೇವಿಸುತ್ತಾ ಹಲವು ಕಾಲ ರಾಮ ಪಾದಾರವಿಂದಗಳಲ್ಲಿಯೇ ಇದ್ದನು. ಚಿರಂಜೀವಿತ್ವವನ್ನು ತನ್ನ ಸಾಧನೆಯಿಂದ ಗಳಿಸಿದ ಈ ಮಹಾನುಭಾವನು ರಾಮನು ಪರಂಧಾಮಕ್ಕೆ ತೆರಳಿದ ನಂತರ ಕಿಂಪುರುಷ ಖಂಡವೆಂಬ ಏಕಾಂತ ಸ್ಥಳಕ್ಕೆ ತೆರಳಿ ಅಧ್ಯಾಪಿ ಶ್ರೀರಾಮ ನಾಮ ಮಹಾಮಂತ್ರವನ್ನು ಜಪಿಸುತ್ತಾ ಇದ್ದಾನೆ. ಈ ಮಹಾಪುರುಷನು ಮಾರ್ಗಶಿರ ಮಾಸದ ಶುದ್ಧ ತ್ರಯೋದಶಿಯಲ್ಲಿ ಅವತಾರವನ್ನು ಪಡೆದು ಆವಿರ್ಭೂತನಾಗಿ ನಮಗೆಲ್ಲರಿಗೂ ದರ್ಶನವನ್ನು ಮಾಡಿದ್ದಾನೆ. ಆ ದಿನವನ್ನು ನಾವೆಲ್ಲರೂ ಹನುಮ ಜಯಂತಿ ವ್ರತ ಅಂತ ಆಚರಣೆಯನ್ನು ಮಾಡ್ತೀವಿ. ಆ ದಿನ ಯಾರು ನಿರಾಹಾರವಾಗಿದ್ದು ಹನುಮಂತನನ್ನು ಷೋಡಶೋಪಚಾರಗಳಿಂದ ಭಕ್ಷ್ಯ ಭೋಜ್ಯಗಳನ್ನು, ಹಲಸಿನ ಹಣ್ಣು, ಜೇನುತುಪ್ಪಗಳನ್ನು ನಿವೇದಿಸಿ ವಾಯನದಾನವನ್ನು ನೀಡಿ ಹನುಮನ ದಾರಗಳನ್ನು ಯಾರು ಕಟ್ಕೋತಾರೋ ಅವರಿಗೆ ಸಕಲವಾದಂತಹ ಅವರ ಇಷ್ಟಗಳನ್ನು ಹನುಮಂತ ನೆರವೇರಿಸ್ತಾನೆ. ಇದಿಷ್ಟೇ ಮಾತ್ರ ಅಲ್ಲ, ಈ ವ್ರತವನ್ನು ಪಾಂಡವರು ಸಹ ಆಚರಿಸಿದ್ದಾರೆ. ಅವರಿಗೆ ರಾಜ್ಯವು ಮರಳಿ ಬಂದಿದ್ದೆ. ವಿಭೀಷಣನ ಮಗನಾದ ನೀಲ ಎಂಬುವನಿಗೆ ರಾಜೇಶ್ವರ್ಯಾದಿಗಳು ದೊರೆತವು. ಯಾರು ಯಾರಿಗೆ ಏನು ಬೇಕೋ ಅದೆಲ್ಲವನ್ನು ಈ ಮಹಾಮಹಿಮನಾದ ಹನುಮಂತನ ವ್ರತದ ಆಚರಣೆಯಿಂದ ದೊರೆಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳಿ ಸೂತ ಪುರಾಣಿಕರು ಹೇಳಿದ್ದಾರೆ. ಅದರಲ್ಲೂ ವಿಶೇಷವಾಗಿ ತ್ರಯೋದಶಿ ದಿನ ಉಪವಾಸ ಮಾಡಿ ಮಾರನೆಯ ದಿನ ತನ್ನ ಬಂಧುಗಳಿಗೆ ಭೋಜನವನ್ನು ಕೊಟ್ಟು ತಾನು ಭಜಿಸಿ ಯಥಾಶಕ್ತಿ ಯಥಾಯೋಗ್ಯದ ದ್ರವ್ಯಲೋಭವಿಲ್ಲದೆ ದಾನವನ್ನು ಮಾಡಿ ಯಾರು ಆಂಜನೇಯನ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಸಕಲವಾದಂತಹ ಮಂಗಳಪ್ರದವಾಗ್ತದೆ ಅಂತ ಹೇಳಿ ನಮ್ಮ ಪುರಾಣಗಳಲ್ಲಿ ಹೇಳಿದೆ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ 7 ಜನರಿಗೆ ಮಾತ್ರ ನಾವು ಚಿರಂಜೀವಿತ್ವವನ್ನು ಕೊಟ್ಟಿದ್ದೇವೆ. ಆ 7 ಜನಗಳಲ್ಲಿ ಹನುಮಂತನು ಸಹ ಒಬ್ಬ. ಏನಕ್ಕೆ ಆತ ಚಿರಂಜೀವಿಯಾದ? ರಾಮ ಹೋದಾಗ ರಾಮ ತನ್ನ ಅವತಾರವನ್ನು ಮುಗಿಸಿ ಸಾಯುನದಲ್ಲಿ ತನ್ನ ಅವತಾರವನ್ನು ಮುಗಿಸಿದಾಗ ರಾಮ ಆಂಜನೇಯನನ್ನು ಕೇಳ್ತಾನಂತೆ, ನನ್ನ ಅವತಾರ ಮುಗಿತಾ ಇದೆ, ನೀನು ನನ್ನ ಜೊತೆ ಬಂದ್ಬಿಡ್ತೀಯಾ ಏನು ಅಂತ ಹೇಳ್ತಾನೆ. ಆದರೆ ಹನುಮಂತ ಹೇಳ್ತಾನಂತೆ, ಎಲ್ಲಿ ತನಕ ನಿನ್ನ ನಾಮ ಇಲ್ಲಿ ಇರ್ತದೋ ಅಲ್ಲಿ ತನಕ ನಾನು ಇಲ್ಲೇ ನಿನ್ನ ನಾಮವನ್ನು ಧ್ಯಾನಿಸಿ ಕೂರ್ತೀನಿ ಅಂತ ಹೇಳಿ ಆ ಒಂದು ಸ್ಥಳದಲ್ಲಿ ರಾಮಧ್ಯಾನವನ್ನು ಆತ ಹನುಮಂತ ಮಾಡ್ತಾ ಇದ್ದಾನೆ. ಹನುಮಂತ ಎಲ್ಲ ಯುಗಗಳಲ್ಲಿಯೂ ಇದ್ದಾನೆ. ರಾಮನೊಂದಿಗೆ ಹನುಮಂತನಾಗಿದ್ದರೆ ಮಹಾಭಾರತ ಯುದ್ಧದಲ್ಲಿ ಧ್ವಜದಲ್ಲಿ ಹನುಮಂತನಿರ್ತಾನೆ. ಆ ಅರ್ಜುನನ ರಥಕ್ಕೆ ಶಕ್ತಿಯನ್ನು ತಂದಂಥವನು ಧ್ವಜದಲ್ಲಿರ್ತಕ್ಕಂತಹ ಹನುಮ. ಅಂತಹ ಹನುಮನಿಂದಲೇ ಕುರುಕ್ಷೇತ್ರ ಯುದ್ಧವನ್ನು ಗೆದ್ದಿದ್ದು ಅಂತಹ ಕೃಷ್ಣ ಪರಮಾತ್ಮನೇ ಅರ್ಜುನನಿಗೆ ಹೇಳಿದ ಒಂದು ಘಟನೆಗಳು ಸಹ ನಮಗೆ ಮಹಾಭಾರತದಲ್ಲಿ ಉಲ್ಲೇಖವಾಗಿದೆ. ಹೀಗೆ ಆಂಜನೇಯನನ್ನು ಸದ್ಭಕ್ತರು ಯಾರು ಅವನನ್ನು ಧ್ಯಾನಿಸಿ ಶ್ರೋತಿಸಿ ಅವನನ್ನು ಪೂಜಿಸ್ತಾರೋ ಅವರಿಗೆ ಆ ಭಗವಂತ ಎಲ್ಲವನ್ನ ಕರುಣಿಸ್ತಾನೆ ಅಂತ ಹೇಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳಿ ನಮ್ಮ ಹಲವಾರು ಪುರಾಣಗಳಲ್ಲಿ ಹೇಳಿದ್ದಾರೆ. ಸನಾತನ ಹಿಂದೂ ಧರ್ಮದಲ್ಲಿ ಹುಟ್ಟಿರುವ ಬೆಳೆಸಿರುವ ನಮಗೆ ಈ ಜನ್ಮ ಬಂದಿರತಕ್ಕಂಥದ್ದೇ ಬಹಳ ಪವಿತ್ರವಾದದ್ದು. ಅಂತಹದರಲ್ಲಿ ನಾವು ನಮಗೆ ಮೋಕ್ಷ ಪ್ರಧಾನವಾದದ್ದು, ಮೋಕ್ಷವನ್ನು ಪಡೆಯತಕ್ಕಂಥದ್ದೇ ನಮ್ಮ ಧರ್ಮದ ಮೂಲ ಕಾರಣವಾಗಿದೆ. ಅಂತಹ ಮೋಕ್ಷದ ಗತಿಗೆ ನಾವು ಬರಬೇಕಾದರೆ ಅದಕ್ಕೆ ಮಾರ್ಗವೇ ಧರ್ಮ ಮಾರ್ಗ. ಆ ಧರ್ಮ ಮಾರ್ಗದಲ್ಲಿ ಪೂಜೆ ಪುನಸ್ಕಾರಗಳು ಸಂಸ್ಕಾರಗಳು ಅದರದ ಹೊಸ್ತಿಲಾಗಿರ್ತವೆ. ಅದರಿಂದ ನಾವು ವಿಮುಖರಾದರೆ ನಮಗೆ ಯಾವುದೇ ಫಲಗಳು ಸಿಗೋದಿಲ್ಲ. ಹಾಗಾಗಿ ನಾವೆಲ್ಲರೂ ಸಹ ಏನು ಆ ಒಂದು ವಿಶ್ವ ಹಿಂದೂ ಪರಿಷತ್ನ ಆಶಯದಂತೆ ಮನೆ ಮನೆಯಲ್ಲೂ ಧರ್ಮ ಜಾಗೃತಿ ಆಗಬೇಕು. ಆ ಒಂದು ಆಶಯದಂತೆ ತಮ್ಮ ಮನೆಗಳಲ್ಲೂ ಸಹ ಭಕ್ತಿಯಿಂದ ಆ ಹನುಮಂತನನ್ನು ಪ್ರಾರ್ಥಿಸಿ ಪೂಜಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ನಾವು ಆ ಭಗವಂತನಲ್ಲಿ ಪ್ರಾರ್ಥಿಸಿ ಈ ಪೂಜೆಯನ್ನು ಸಮಾಪ್ತಿಯನ್ನು ಮಾಡ್ತಾ ಇದ್ದೇವೆ. ಜೈ ಹಿಂದ್.